ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೆ ಪ್ರವೃತ್ತ ಚಾನಲ್. ಸೊ ರೈಟ್ ನಾನು ಕೇಸರಗುಟ್ಟ ಅಂತ ಒಂದು ಪ್ಲೇಸ್ನಲ್ಲಿದ್ದೀನಿ. ಇದು ಬಂದು ತೆಲಂಗಾಣ ರಾಜ್ಯಕ್ಕೆ ಸೇರುತ್ತೆ. ಬನ್ನಿ ಈ ದೇವಸ್ಥಾನ ಹೇಗಿದೆ ಏನು ಅಂತ ನೋಡೋಣ. ಸೊ ಇದು ಬಂದು ಪಾರ್ಕಿಂಗ್ ಪ್ಲೇಸು. ಕಾರು ಮತ್ತು ಟೂ ವೀಲರ್ ಎಲ್ಲ ಇಲ್ಲಿ ಪಾರ್ಕ್ ಮಾಡ್ಕೊಬೋದು. ಮತ್ತು ಈ ದೇವಸ್ಥಾನ ಬಂದು ಬೆಟ್ಟದ ಮೇಲಿದೆ. ಕೇಸರಗುಟ್ಟ ಅಂತ, ಗುಟ್ಟ ಅಂದರೆ ಬೆಟ್ಟ ಅಂತ ಅರ್ಥ. ಸೊ ಬೆಟ್ಟದ ಮೇಲಿಂದ ಇದು ವ್ಯೂ. ಇಲ್ಲೊಂದು ಶಿವಲಿಂಗ ಇದೆ. ಎಲ್ಲಂದರೆ ಇಲ್ಲಿ ಶಿವಲಿಂಗ ಇರುತ್ತೆ. ಸೊ ನೋಡಿ, ಇಲ್ಲೊಂದು ಶಿವಲಿಂಗ ಇದೆ. ಇದು ದೇವಸ್ಥಾನದ ಗೋಪುರ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ದೇವಸ್ಥಾನದ ಹತ್ರ ಕೋತಿ ಕಟ್ಟೋದು ಜಾಸ್ತಿ ಇದೆ, ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕಾಲು ತೊಳೆಯೋ ಸ್ಥಳ ಇದೆ. ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇಲ್ಲಿ ಪೂಜಾ ಸಾಮಾನು ಅಂಗಡಿ ಇದೆ. ನೀವು ಪೂಜೆ ಸಾಮಾನು ಬೇಕು ಅಂದರೆ ತೊಗೊಳ್ಬೋದು. ಸೊ ಇದು ತುಂಬ ವಿಶೇಷವಾದಂಥ ಒಂದು ದೇವಸ್ಥಾನ. ಸೊ ಇದು ದೇವಸ್ಥಾನದ ಹೊರಭಾಗ. ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇಲ್ಲ, ಆದ್ದರಿಂದ ನಾನು ಹೊರಗಡೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ದೇವಸ್ಥಾನ ತುಂಬ ವಿಶೇಷವಾದದ್ದು ಅಂತ ಹೇಳ್ದೆ ಅಲ್ಲ, ಏಕೆಂದರೆ ಇಲ್ಲಿ ತುಂಬ ಇತಿಹಾಸ ಇದೆ ಈ ದೇವಸ್ಥಾನದ ಬಗ್ಗೆ. ಏನಂದರೆ ರಾಮ ಲಂಕೆಯಿಂದ ಯುದ್ಧ ಮುಗಿಸ್ಕೊಂಡು ಬಂದಾದಮೇಲೆ ಬ್ರಾಹ್ಮಣ ಹತ್ಯೆ ಇದೆ ಅಂತಂದು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಅಂದ್ಕೊಂಡಿದ್ದಾದಾಗ ಋಷಿ ಮುನಿಗಳು ಹೇಳಿದ್ರು, ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮಣ ಹತ್ಯೆ ದೋಷ ಹೋಗುತ್ತೆ ಅಂತ. ಸೊ ಆವಾಗ ರಾಮದೇವರು ಆಂಜನೇಯ ಸ್ವಾಮಿಗೆ, ನೀನು ಕಾಶಿಗೆ ಹೋಗಿ ಲಿಂಗವನ್ನು ತೊಗೊಂಡು ಬಾ ಅಂತಂದು ಕಳಿಸಿದ್ರಂತೆ. ಸೊ ಹೋಗೋಕ್ಕೆ ಮುಂಚೆ ಇಂಥ ಒಂದು ನಿರ್ದಿಷ್ಟವಾದ ಸಮಯ ಅಷ್ಟದೊಳಗಡೆ ನೀನು ಬರಬೇಕು ಅಂತ ಹೇಳಿದ್ರಂತೆ. ಸೊ ಆಗ ಆಂಜನೇಯ ಸ್ವಾಮಿ ಬರೋದು ನಿಧಾನವಾಯ್ತಂತೆ. ಸೊ ನಿಧಾನವಾದಾಗ ಇಲ್ಲಿ ರಾಮ ಋಷಿ ಮುನಿಗಳ ಆದೇಶದ ಮೇಲೆ ಬೇರೆ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಸೊ ಮಾಡಿದ್ದಕ್ಕೆ ಇಲ್ಲಿ ಆಂಜನೇಯ ಸ್ವಾಮಿ ಬಂದು ನೋಡಿದಾಗ ಆಗಲೇ ಲಿಂಗವನ್ನು ಪ್ರತಿಷ್ಠಾಪನೆ ಆಗೋಗಿದೆ ಅಂತಂದು ಸೊ ಆಂಜನೇಯ ಸ್ವಾಮಿಗೆ ಕೋಪ ಬಂತಂತೆ. ನಾನು ಅಷ್ಟು ದೂರದಿಂದ ಕಷ್ಟಪಟ್ಟು ಲಿಂಗವನ್ನು ತೊಗೊಂಬಂದರೆ ಇಲ್ಲಿ ನನ್ನ ಪ್ರಭು ಬೇರೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದು ಕೋಪ ಆಯ್ತಂತೆ. ಸೊ ತಂದಿದ್ದು ಲಿಂಗವನ್ನು ಏನು ಮಾಡಿದ್ರು ಅಂದರೆ, ಅವರು ಆ ಕೋಪದಲ್ಲಿ ಆ ಲಿಂಗವನ್ನೆಲ್ಲ ಇಲ್ಲಿ ಚೆಲ್ಲಿದ್ರಂತೆ, ಅಂದರೆ ಬಿಸಾಕಿದಾಗ ಆ ಲಿಂಗದ ಪೀಸಸ್ ಏನಿರುತ್ತೆ ಅಂದರೆ ತುಂಡುಗಳು, ಅವು ಎಲ್ಲಂದರೆ ಅಲ್ಲಿ ಬಿದ್ದೋಗಿದೆ. ಸೊ ಬಿದ್ದಾಗ ಇಲ್ಲಿ ಎಲ್ಲಂದರೆ ಅಲ್ಲಿ ಲಿಂಗಗಳು ಆಗೋಗ್ಬಿಟ್ಟಿದೆ. ಸೊ ಅದು ಈ ದೇವಸ್ಥಾನದ ವಿಶೇಷತೆ. ಇದು ಒಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಕೇಸರಗುಟ್ಟ ಅಂತ. ಇಲ್ಲಿ ಇವಾಗ ನೀವು ಕೆಲವೊಂದು ಲಿಂಗಗಳನ್ನ ಇಲ್ಲಿ ನೋಡ್ಬೋದು. ಹೊರಗಡೆ, ದೇವಸ್ಥಾನದಿಂದ ಹೊರಗಡೆ ಆಂಜನೇಯ ಸ್ವಾಮಿ ಏನು ಲಿಂಗವನ್ನು ಚೆಲ್ಲಿದಾರಲ್ಲ, ಆ ಲಿಂಗಗಳನ್ನ ಇಲ್ಲಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ ಎಷ್ಟು ಲಿಂಗಗಳು ನಾವು ನೋಡ್ಬೋದು ಇಲ್ಲಿ ಅಂತ. ಇಲ್ಲಿ ನಾಗದೇವತೆಯ ಮಂದಿರ ಇದೆ. ಮತ್ತು ಇಲ್ಲಿ ಪ್ರಸಾದ ಕೌಂಟರ್ಸ್ ಇದೆ, ಇವಾಗ ಕ್ಲೋಸ್ ಮಾಡಿದ್ದಾರೆ.
ಇಲ್ಲೊಂದು ಶಿವಲಿಂಗ ಇದೆ ದೊಡ್ಡದು. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು ಅವಾಗಲೇ ಹೇಳಿದೆ ಆಂಜನೇಯ ಸ್ವಾಮಿ ಲಿಂಗವನ್ನು ಚೆಲ್ಲಿರ್ತಕ್ಕಂಥ ಸ್ಥಳ ಅಂತ ತೋರಿಸ್ತೀನಿ ಅಂತ. ಸೊ ಇಲ್ಲೊಂದಿದೆ, ಅಲ್ಲೊಂದಿದೆ, ಮತ್ತು ಅಲ್ಲಿ ದೂರದಲ್ಲೊಂದಿದೆ ಇಲ್ಲಿ. ಸೊ ಈ ಥರ ತುಂಬ ಇದೆ ಇಲ್ಲಿ, ಬಂದಾಗ ನೋಡಿ. ಮತ್ತು ಅಲ್ಲಿ ಇವಾಗ ಅಲ್ಲಿ ಆಂಜನೇಯ ಸ್ವಾಮಿ ಇದೊಂದು ಬೃಹತ್ ಪ್ರತಿಮೆ ಒಂದು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ದರ್ಶನ ಪಡ್ಕೊಳ್ಳೋಣ. ಸೊ ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹನ ನಿರ್ಮಿಸಿದ್ದಾರೆ ಹೊಸದಾಗಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ಹೈದ್ರಾಬಾದ್ನಿಂದ ಸುಮಾರು 35-40 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಲಿಂಗಗಳು ಚೆಲ್ಲಿದೆ. ಪೂರ್ತಿ ಬೆಟ್ಟ ಪೂರ್ತಿ ಎಲ್ಲ ಹಿಂಗೆ ಲಿಂಗಗಳಿದೆ. ಇದು ಆಂಜನೇಯ ಸ್ವಾಮಿ ವಿಗ್ರಹ. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹದಿಂದ ಈ ಕಡೆ ನೀವು ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು, ದೂರಕ್ಕೂ ಲಿಂಗಗಳು ಕಾಣಿಸುತ್ತೆ. ಎಲ್ಲ ಲಿಂಗಗಳಿದು. ಮತ್ತು ಇದು ವಿವೋ ಕೇಸರಗುಟ್ಟ ವಿವೋ ಟೆಂಪಲಿಂದ. ಸೊ ಕೇಸರಗುಟ್ಟ ಬಂದು ಹೈದ್ರಾಬಾದಿಂದ ಸುಮಾರು 35-40 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಟ್ಯಾಕ್ಸಿ ಅಥವಾ ಕ್ಯಾಬ್ ಅಥವಾ ಆಟೋ ಏನಾದರೂ ಮಾಡ್ಕೊಂಡು ನೀವು ಬರ್ಬೋದು. ಮತ್ತು ಬಸ್ ಸರ್ವಿಸಸ್ ಕೂಡ ಇದೆ ಅಂತ ಹೇಳ್ತಾರೆ, ಬಟ್ ನನಗೆ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ಆ್ಯಂಡ್ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಅರ್ಲಿ ಮಾರ್ನಿಂಗ್ 5 o'clock noon 12:30-1 o'clock ಇರುತ್ತೆ. ಮತ್ತು 3 o'clock ನೈಟ್ 8-8:30 ಇರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ ಈ ಟೈಮಿಂಗ್ಸ್ ಕೂಡ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು, ಮತ್ತು ಜಾಸ್ತಿನೂ ಮಾಡ್ಬೋದು. ಸೊ ಆ್ಯಂಡ್ ಮತ್ತು ಈ ದೇವಸ್ಥಾನದ ಏನಾದರೂ ವಿಷಯ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.